ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶದ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ಅವರ ಉಪಸ್ಥಿತಿಯ ಮೂಲಕ 1 ಲಕ್ಷ ಜನರಿಗೆ ಭೂಮಿ ಹಕ್ಕನ್ನು ನೀಡಲಿರುವ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು, ಬಡವರ ಬಂಧು, ಗ್ಯಾರಂಟಿ ಯೋಜನೆಗಳ ಮೂಲಕ ಹಸಿವು ಮುಕ್ತ ಕರ್ನಾಟಕ ಮಾತ್ರವಲ್ಲ, ಬಡತನ ಮುಕ್ತ ಕರ್ನಾಟಕವನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಿ ಸಭೆಯ ಶೋಭೆಯನ್ನು ಹೆಚ್ಚಿಸಿರ್ತಕ್ಕಂಥ, ಈಗ ತಾನೇ ನಮ್ಮ ಮಧ್ಯದಲ್ಲಿ ಆಗಮಿಸಿರ್ತಕ್ಕಂಥ ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ನಾಯಕತ್ವವನ್ನು ಹೊತ್ತು ಅತ್ಯಂತ ಗಟ್ಟಿಯಾಗಿ ಜನಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರು, ಸಜ್ಜನಿಕೆಗೆ ಸರಳತೆಗೆ ಹೆಸರಾದವರು, ಹಾವೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ವಿಧಾನಸಭೆಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ರುದ್ರಪ್ಪ ಲಮಾಣಿಯವರೇ, ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಗೋದಕ್ಕೆ, ಇಷ್ಟು ದೊಡ್ಡದಾಗಿ ಆಗೋದಕ್ಕೆ ಹಗಲು ರಾತ್ರಿ ಶ್ರಮಿಸಿ ಶಾಸಕರುಗಳನ್ನೆಲ್ಲ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಹತ್ತಿರದ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಶ್ರಮಿಸಿರ್ತಕ್ಕಂಥ ಈ ದೊಡ್ಡ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ರವರೇ, ಈ ಕಾರ್ಯಕ್ರಮ ಆಗೋದಕ್ಕೆ ಕಾರಣೀಭೂತರು ಕರ್ನಾಟಕ ಆಡಳಿತದಲ್ಲಿ ಕ್ರಾಂತಿಕಾರಿ ಕೆಲಸ ಮಾಡಿರ್ತಕ್ಕಂಥವ್ರು, 1 ಲಕ್ಷ ಜನರಿಗೆ ಭೂಮಿಯ ಹಕ್ಕನ್ನು ಕೊಡೋದ್ರ ಮೂಲಕ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶದಲ್ಲಿ ಮಾತ್ರವಲ್ಲ, ಪ್ರಜಾಪ್ರಭುತ್ವದ ಯಾವುದೇ ರಾಷ್ಟ್ರಗಳಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಆಸ್ತಿ ಹಕ್ಕುಪತ್ರಗಳನ್ನು ನೀಡಿರ್ತಕ್ಕಂಥ ಉದಾಹರಣೆಗಳು ಇರಲಿಲ್ಲ. ಅಂಥ ದೊಡ್ಡ ಉದಾಹರಣೆಯನ್ನು, ದೊಡ್ಡ ಕೆಲಸವನ್ನು ಕೈಗೂಡಿಸಿ ಕಂದಾಯ ಇಲಾಖೆ ಅಂದರೆ ಮೂಗು ಮುರಿಯುವಂಥ ಸಂದರ್ಭ, ಎಲ್ಲವೂ ಅಲೆದಾಡಬೇಕು, ಯಾರು ಕೆಲಸ ಮಾಡಿಕೊಡ್ತಾರೆ, ಎಲ್ಲವೂ ಕಂದಾಯ ಇಲಾಖೆಯ ಮೇಲೆ ದೂರ ಇದ್ದಂಥ ಆ ಸಂದರ್ಭಗಳನ್ನು ನೆನಪು ಮಾಡಿಕೊಂಡು ಇವತ್ತು ನೋಡಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಭೂಮಿಯ ಮಾಲೀಕರನ್ನಾಗಿ ಮಾಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಸಚಿವ ಸಂಪುಟದ ಸದಸ್ಯರುಗಳೇ, ಶಾಸಕ ಮಿತ್ರರೇ, ಹಿರಿಯ ನಾಯಕರುಗಳೇ, AICCಯ ಕಾರ್ಯದರ್ಶಿಗಳೇ, ನೆರೆದಿರ್ತಕ್ಕಂಥ ಉತ್ತರ ಕರ್ನಾಟಕದ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ರೈತ ಬಂಧುಗಳೇ, ಗ್ರಾಮಾಂತರ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಹಳ್ಳಿಯ ಸಹೋದರ ಸಹೋದರಿಯರೇ, ನೆರೆದ ಗೆಳೆಯರೇ, ಅತ್ಯಂತ ಸಂತೋಷದ ಸಮಾರಂಭ.
ಇದು ಕೇವಲ ಸಂಭ್ರಮ ಅಂತೇಳಿ ತಿಳಿದುಕೊಂಡು ಭಾಳ ನೋವಿನಲ್ಲಿದ್ದವರು ಇದ್ದಾರೆ. ಇದು ಸಂಭ್ರಮದ ಕಾರ್ಯಕ್ರಮ ಅಲ್ಲ ಅನ್ನೋದನ್ನು ಮೊನ್ನೆ ಕೃಷ್ಣ ಬೈರೇಗೌಡರು ಈಗಾಗಲೇ ಸ್ಪಷ್ಟಪಡಿಸಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾವೇರಿಗೆ ಬಂದು ಇಳಿದ ತಕ್ಷಣ ಪತ್ರಿಕೆಯವರು ಭೇಟಿಯಾದರು. ಸಿದ್ದರಾಮಯ್ಯನವ್ರಿಗೆ ಕೇಳಿದ ಅವರ ಪ್ರಶ್ನೆ ಏನು ಅಂದರೆ, BJPಯವರು ಭಾಳ ಅಸಮಾಧಾನದಲ್ಲಿದ್ದಾರೆ, ಅಸಂತೋಷದಲ್ಲಿದ್ದಾರೆ, ಈ ಕಾರ್ಯಕ್ರಮದ ಬಗ್ಗೆ ಟೀಕೆ ಮಾಡ್ತಾರಲ್ಲ, ಏನಂತೀರಿ? ಮಾನ್ಯ ಮುಖ್ಯಮಂತ್ರಿಗಳು ನಕ್ರು. ಅವ್ರಿಗೆ ಹೊಟ್ಟೆ ಕಿಚ್ಚು ಅಂತ ಮಾತ್ರ ಹೇಳಿ ಅಲ್ಲಿಂದ ನಿರ್ಗಮಿಸಿದರು. ಇಷ್ಟು ಜನ ನೀವು ಸಾಗರದಂಗೆ ಸೇರಿದವರು, ಅದು ಪ್ರತಿಯೊಬ್ಬರು ಸರ್ಕಾರದ ಫಲಾನುಭವಿಗಳಾಗ್ತಕ್ಕಂಥ ನಿಮ್ಮನ್ನು ನೋಡಿದ್ರೆ ವಿರುದ್ಧಿದ್ದವ್ರಿಗೆ ಹೊಟ್ಟೆಗೆ ಸಂಕಟ ಆಗಲಿಕ್ಕಿಲ್ಲನ್ರಿ. ಆ ಸಂಕಟದ ಕಾರಣ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದೀರಿ ನೀವು? ಏನ್ರಿ ಅವು 5 ಗ್ಯಾರಂಟಿ, ಪಂಚ ಗ್ಯಾರಂಟಿ ಬಿಟ್ಟರೆ ಸರ್ಕಾರ ಏನು ಮಾಡ್ಯದ ಕೇಳ್ತಿದ್ರಲ್ಲ. ನೀವು 4 ವರ್ಷ ಏನು ಮಾಡಿದ್ರಿ ಅದನ್ನು ನಾವು ಮಾಡಲಿಲ್ಲ. ನೀವು 4 ವರ್ಷ ಏನು ಪೆಂಡಿಂಗ್ ಇಟ್ಟಿದ್ರಿ ಅಷ್ಟೇ ಅಲ್ಲ, ನಮ್ಮ ಈ ಆಡಳಿತ ವ್ಯವಸ್ಥೆಯೊಳಗೆ ಏನು ಎಲ್ಲವೂ ಬಾಕಿ ಉಳಿದಿದ್ವು, ಆ ಬಾಕಿ ಉಳಿದಿರ್ತಕ್ಕಂಥ ಕಂದಾಯ ಇಲಾಖೆಯ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಬಹುದೊಡ್ಡದಾಗಿರ್ತಕ್ಕಂಥ ಆಡಳಿತಾತ್ಮಕ ಕಾರ್ಯ ಇದು ಅಲ್ವೇ? 1 ಲಕ್ಷ ಜನರಿಗೆ ಭೂಮಿಯ ಹಕ್ಕನ್ನು ಕೊಡುವಂಥ ಕೆಲಸ ಇದು ಗ್ಯಾರಂಟಿಯ ಕೆಲಸದಷ್ಟೇ ಮಹತ್ವದ್ದಲ್ವ? ಪಂಚ ಗ್ಯಾರಂಟಿಗಳ ಮುಖಾಂತರ ನಿಜ ನಾವು ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ. ಪಂಚ ಗ್ಯಾರಂಟಿ ಅದು ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಶಕ್ತಿ ಕಾರ್ಯಕ್ರಮ ಇರ್ಬೋದು. ಇವುಗಳ ಮೂಲಕ ನಾವು ಬಹುಶಃ ತಮ್ಮೆಲ್ಲರಿಗೆ ಆಶ್ಚರ್ಯ ಆಗ್ಬೋದು, ಜಗತ್ತಿನಲ್ಲಿ ಅಲ್ಪ ಅವಧಿಯೊಳಗೆ, ನಾನು ಹೇಳೋದು ಜಗತ್ತಿನಲ್ಲಿ ಅಲ್ಪ ಅವಧಿಯೊಳಗೆ ಒಮ್ಮಿಂದೊಮ್ಮೆಲೆ ಒಂದು ದೊಡ್ಡ ಜನಾಂಗಕ್ಕೆ, ಸುಮಾರು 7 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ದೊಡ್ಡ ರಾಜ್ಯಕ್ಕೆ ಬಡತನವನ್ನು ನಿರ್ಮೂಲನೆ ಮಾಡಿರ್ತಕ್ಕಂಥ, ಬಡತನವನ್ನು ಬೇರು ಸಹಿತ ಕಿತ್ತೊಗೆದಿರ್ತಕ್ಕಂಥ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅದು ಪಂಚ ಗ್ಯಾರಂಟಿ ಕಾರ್ಯಕ್ರಮ. ಅವುಗಳ ಅನುಷ್ಠಾನ 100ಕ್ಕೆ 99ಕ್ಕಿಂತ ಹೆಚ್ಚು ಶೇಕಡ ಇವತ್ತು ಅನುಷ್ಠಾನಗೊಳಿಸಿ ಬಡತನವನ್ನು ನಿವಾರಣೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾಗಿದ್ದರೆ ಅದು ನಮ್ಮ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸಲ್ಲಬೇಕು. ಆ ಸಿದ್ದರಾಮಯ್ಯನವ್ರಿಗೆ ಏನೊಂದು ದೊಡ್ಡ ಬಲವನ್ನು ಕೊಟ್ಟಿದ್ದಾರೆ ಮಾನ್ಯ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಅವರಿಗೆ ಸಲ್ಲಬೇಕು. ವೇದಿಕೆ ಮೇಲೆ ಇದ್ದಿರ್ತಕ್ಕಂಥ ಎಲ್ಲ ಸಚಿವ ಸಂಪುಟದ ಸದಸ್ಯರುಗಳಿಗೆ, ಶಾಸಕರುಗಳಿಗೆ ಸಲ್ಲಬೇಕಾಗ್ತದೆ. ನಾನು ಒಂದು ಮಾತು ಭಾಳ ಸಂತೋಷದಿಂದ ಹೇಳ್ತೀನಿ, ಈ ಪಂಚ ಗ್ಯಾರಂಟಿ ಮಾತ್ರ ಅನ್ನೋರಿಗೆ ಈ ಭೂಮಿ ಗ್ಯಾರಂಟಿ, ಇದು 6ನೇ ಗ್ಯಾರಂಟಿ, ಈ ದೊಡ್ಡ ಸಾಧನೆ ಮತ್ತೊಂದು ಕೂಡ್ತಲ್ಲ, ಇದಕ್ಕಾಗಿ ಸಂಕಟ ಪಟ್ಟಿದ್ದಾರೆ. ಬಂಧುಗಳೇ, ಇರಲಿ, ಅವರು ಸಂಕಟ ಪಡಲಿ. ನಿಮ್ಮನ್ನು ನೋಡಿದ್ರೆ ಇಷ್ಟು ದೊಡ್ಡ ಸಂಖ್ಯೆಯ ಜನಸಾಗರವನ್ನು ನೋಡಿದರೆ ನಮಗೆ ಒಂದು ವಿಶ್ವಾಸ ಯಾರಿಗೇ ಆಗಲಿ ಮೂಡ್ತದೆ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ನಿಮ್ಮೆಲ್ಲರ ಅಭಿಮಾನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ. ನಾನು ಒಂದು ಮಾತು ಮುಂದೆ ಹೋಗಿ ಹೇಳೋದಕ್ಕೆ ಬಯಸ್ತೀನಿ. ಒಂದೊಂದು ಸಾಧನೆಯನ್ನು ತೆಗೆದು ಜನರ ಎದುರಿಗಿಟ್ಟಾಗ ಯಾರು ನಮ್ಮನ್ನು ಟೀಕೆ ಮಾಡೋರಿದ್ದಾರೆ ಅವರು ಸಂಪೂರ್ಣವಾಗಿ ಮೌನ ಆಗಲೇಬೇಕು, ಬಾಯಿ ಮುಚ್ಕೊಂಡು ಕುಂಡ್ರಲೇಬೇಕು. ಯಾವ ಕ್ಷೇತ್ರದಲ್ಲಿ
ನಮ್ಮ ಅಭಿವೃದ್ಧಿ, ನಮ್ಮ ಪ್ರಗತಿ ಕಡಿಮೆ ಹೇಳಿ? ಯಾವುದೇ ಕ್ಷೇತ್ರ ತೆಗೆದುಕೊಳ್ಳ್ರಿ, ನೀವು ನೀರಾವರಿ ಕ್ಷೇತ್ರ ತೆಗೆದುಕೊಳ್ಳ್ರಿ. ನೀರಾವರಿ ಕ್ಷೇತ್ರದೊಳಗೆ 16 ವರ್ಷದಿಂದ ಏನು ಜಜ್ಮೆಂಟ್ ಬಂದಿದೆ, ಏನು ಟ್ರಿಬ್ಯುನಲ್ ಅವಾರ್ಡ್ ಬಂದಿದೆ, ಏನು ಬ್ರಿಜೇಶ್ ಕುಮಾರ್ ಕೊಟ್ಟಿರ್ತಕ್ಕಂಥ KWDT 2 ತೀರ್ಪು ಬಂದಿದೆ, ಅದನ್ನು ನೋಟಿಫೈ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ BJP ಅವ್ರಿಗೆ. ಏನಿಲ್ಲ, ಒಂದು ಪ್ರಕಟಣೆ ಹೊರಡಿಸೋದು. 10 ವರ್ಷದಿಂದ ಹಾಗೆ ಸುಮ್ಮನೆ ಕೂತಿದ್ದೀರಿ. ಆದರೆ ನಾವು ನಿಮ್ಮ ಸಲುವಾಗಿ ತಡಿಲಿಲ್ಲ. ನಮ್ಮ ರೈತರ ಭೂಮಿಯನ್ನು ಸಂತ್ರಸ್ತರು ಯಾರು ಆಗ್ತಾರ ಅವರು ಭೂಮಿಯನ್ನು ಪಡೆದುಕೊಂಡು 1 ಎಕರೆ ಭೂಮಿಗೆ ನೀರಾವರಿಗೆ 40 ಲಕ್ಷ ರೂಪಾಯಿ, 1 ಎಕರೆ ಖುಷ್ಕಿ ಭೂಮಿಗೆ 30 ಲಕ್ಷ ರೂಪಾಯಿ ನೀಡಿ ಸುಮಾರು 75,000 ಎಕರೆ ಭೂಮಿಯನ್ನು ಭೂ ಹಿನ್ನೆಲೆಯೊಳಗೆ ನೀರಿನಲ್ಲಿ ಮುಳುಗಿ ಹೋಗ್ತಕ್ಕಂಥ ಆ ಸಂತ್ರಸ್ತರ ಭೂಮಿಯನ್ನು ಖರೀದಿ ಮಾಡೋದನ್ನು ಒಪ್ಪಂದದ ಮೂಲಕ, ಕನ್ಸೆಂಟ್ ಅವಾರ್ಡ್ ಮೂಲಕ ಖರೀದಿ ಮಾಡೋದನ್ನು ಒಂದು ಕಡೆ ನಿರ್ಣಯಿಸಿದರೆ, ಕಾಲುವೆ ಹರಿದು ಹೋಗ್ತಕ್ಕಂಥ ಪ್ರದೇಶದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ನಿರ್ಣಯಿಸಿದ್ದೇವೆ. ನಾ ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಇವತ್ತು ಈ ಕೆಲಸ ಯಾರು ಮಾಡಬೇಕಾಗಿತ್ತು? ನೀವು ಮಾಡಬೇಕಾಗಿತ್ತಲ್ಲ BJP ಅವರು. ನಮ್ಮ ಉತ್ತರ ಕರ್ನಾಟಕದ ಜನರ ಬಗ್ಗೆ ಭಾಳ ದೊಡ್ಡ ದೊಡ್ಡ ಮಾತಾಡ್ತೀರಲ್ಲ. ಇದು ನಮ್ಮ ಹಾವೇರಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿದು. ಇಲ್ಲಿಂದ ಬರುವಾಗಲೆಲ್ಲ ನೀವು ಉತ್ತರ ಕರ್ನಾಟಕದ ಸಮಸ್ಯೆಗಳು ಏನು, ಉತ್ತರ ಕರ್ನಾಟಕದವ್ರಿಗೆ ಟೊಪ್ಪಿಗೆ ಹೆಂಗೆ ಹಾಕ್ಬೋದು ಅಂಥೇಳಿ ನೆಹರು ಮೈದಾನದವರೆಗೆ ಚಿಂತೆ ಮಾಡ್ಕೊತ ಹೋಗಿ, ನೆಹರು ಮೈದಾನದೊಳಗೆ ಮಾದಾಯಿ ಇನ್ನೇನು ಬಗೆಹರಿತು, ಗೋವಾದ ಮುಖ್ಯಮಂತ್ರಿಗಳು ಬರೆದು ಕೊಟ್ಟಿದ್ದಾರೆ. ಈ ಮಾದಾಯಿನ ನಮ್ಮ ಸರ್ಕಾರ ಸೆಂಟ್ರಲ್ ಒಳಗೆ ಬಂತಂದ್ರೆ ಬಂದ 1 ತಿಂಗಳದೊಳಗೆ 2 ತಿಂಗಳದೊಳಗೆ ಅದನ್ನು ಅನುಷ್ಠಾನ ಮಾಡ್ತೀವಿ, ರಕ್ತದಿಂದ ಬರೆದು ಕೊಡ್ತೀವಿ ಅಂತ ಹೇಳ್ತಕ್ಕಂಥ ನಾಯಕರುಗಳು ಎಲ್ಲಿದ್ದಾರೆ ಸ್ವಾಮಿ? ಮಾದಾಯಿ ಯಾಕೆ ಇನ್ನೂವರೆಗೆ ನೀವು ಸಭೆ ಮಾಡೋದಕ್ಕೆ ಹಿಂಜರಿತಾ ಇದ್ದೀರಿ? ಸಭೆ ಮಾಡ್ತೀರಿ, ಆದರೆ ಮಾದಾಯಿ ವಿಷಯ ಬಂದ ಕೂಡಲೇ ಆ ಕಳಸಾ ಬಂಡೂರಿಗೆ ಕೊಡಬೇಕಾಗಿರ್ತಕ್ಕಂಥ ಅರಣ್ಯ ಭೂಮಿ ಕೊಡೋದಿಲ್ಲ, ಕಳಸಾ ಬಂಡೂರಿಗೆ ನೀಡಬೇಕಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿ ಅನುಮತಿ ಕೊಡೋದಿಲ್ಲ. ಹಾಗೆ ಸಭೆಯನ್ನು ಮುಂದೆ ಹಾಕಿಬಿಡ್ತೀರಿ. ಎಷ್ಟು ದಿವಸ? ಯಾವ ಕಾರಣಕ್ಕಾಗಿ? ನಮ್ಮ ಹಕ್ಕನ್ನು ನಮಗೆ ಕೊಡೋದಕ್ಕಾಗಿ. ನಮ್ಮ ನೀರು ನಮ್ಮ ಹಕ್ಕು ಏನು ನಮ್ಮ ಉಪಮುಖ್ಯಮಂತ್ರಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಆ ಒಂದು ಹಕ್ಕನ್ನು ನಮಗೆ ಕೊಡೋದಕ್ಕೆ ನಿಮ್ದು ಇಷ್ಟು ತೊಂದರೆನಾ? ಕೃಷ್ಣದೊಳಗೆ ಒಂದು ಕಡೆ ಅನ್ಯಾಯ ಮಾಡ್ತೀರಿ, ಮಹದಾಯಿ ಕಳಸಾ ಬಂಡೂರಿಯಲ್ಲಿ ಅನ್ಯಾಯ ಮಾಡ್ತೀರಿ, ಇಲ್ಲಿ ಭದ್ರಾದಲ್ಲಿ 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀರಿ, ಬಜೆಟ್ನೊಳಗೆ ಹೇಳ್ತೀರಿ, ಆದರೆ ಕೊಡೋದಿಲ್ಲ. ಜನರಿಗೆ ಮೋಸ ಮಾಡುವಂಥ ಈ ನಿಮ್ಮ ಪ್ರವೃತ್ತಿ ಏನಿದೆ, ಈ ನಿಮ್ಮ ಪ್ರವೃತ್ತಿ BJPಯವರ ಜನರ ಬಗ್ಗೆ ಇರತಕ್ಕಂಥ ಅಗೌರವ, ಅನಾದರ, ನಮ್ಮ ಭಾಗಕ್ಕೆ ಅವರು ಮಾಡಿರ್ತಕ್ಕಂಥ ಅನ್ಯಾಯದ ಕಾರಣ ನಿಮಗೆಲ್ಲರಿಗೂ ಸಹಜವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ, ಸನ್ಮಾನ್ಯ ಶಿವಕುಮಾರ್ ಅವ್ರ ಮೇಲೆ, ನಮ್ಮ ಪಕ್ಷದ ಮೇಲೆ, ನಮ್ಮ ಸರ್ಕಾರದ ಮೇಲೆ ಅಭಿಮಾನ ಹೆಚ್ಚಾಗ್ತಾ ಇದೆ. ನಿಮ್ಮ ಅಭಿಮಾನಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಅವುಗಳಿಗೆ ತಕ್ಕ ಹಾಗೆ ನಿಮಗೆ ಸ್ಪಂದಿಸಿ ನಮ್ಮ ಸರ್ಕಾರದ ಆಡಳಿತವನ್ನು ಮಾಡಬೇಕು, ಜನಪರವಾಗಿರ್ತಕ್ಕಂಥ ಆಡಳಿತ ಕೊಡಬೇಕು, ಉತ್ತಮವಾಗಿರ್ತಕ್ಕಂಥ ಆಡಳಿತ ಕೊಡಬೇಕು ಅಂಥೇಳಿ ನಾವೆಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಭಾಗದ ಜನರ, ಶಾಸಕರ ಪರವಾಗಿ, ಮಂತ್ರಿಗಳ ಪರವಾಗಿ, ರೈತರ ಪರವಾಗಿ ಏನಿವತ್ತು 1 ಲಕ್ಷ ಭೂ ಗ್ಯಾರಂಟಿಗಳನ್ನು, ಭೂಮಿಯ ಹಕ್ಕನ್ನು ಕೊಟ್ಟಿದ್ದೀರಿ ಮಾನ್ಯ ಕೃಷ್ಣ ಬೈರೇಗೌಡ್ರೆ, ಇದೊಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ. ಇದು ಹಾಗೆ ಎಲ್ಲರೂ ಹೇಳಿದ್ರಂದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅದ್ಭುತ ಆಡಳಿತದಲ್ಲಿ ಕ್ರಾಂತಿ ಮಾಡಿ ಕೆಲಸ ಮಾಡಿದ್ದೀರಿ. ಆ ಕಾರಣಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿಮಗೇನೊಂದು ಬಲ ತುಂಬಿದ್ದಾರೆ, ಆ ಬಲಕ್ಕೆ ತಕ್ಕದಾಗಿ ತಾವು ಜನರ ಸೇವೆ ಮಾಡಿದ್ದೀರಿ. ಮತ್ತೊಮ್ಮೆ ತಮಗೆ ಅಭಿನಂದನೆ. ತಾವೇನು ಬಂದಿದ್ದೀರಿ ದೂರದಿಂದ, ನಿಮ್ಮೆಲ್ಲರಿಗೆ ಭೂಮಿಯ ಹಕ್ಕು ದೊರೆತಿದೆ, ನಿಮಗೂ ಅಭಿನಂದನೆ ಹೇಳಿ ನಮಸ್ಕರಿಸಿ ನನ್ನ ಮಾತು. ಧನ್ಯವಾದ ಶ್ರೀಯುತ HK ಪಾಟೀಲ್ ಅವರಿಗೆ.
ವೇದಿಕೆ ಮೇಲೆ ಹಿರಿಯ ಸಚಿವರಾದಂಥ ಮಾನ್ಯ ತಿಮ್ಮಾಪುರ್ ಅವರು ಇದ್ದಾರೆ, ಅವರಿಗೂ ಸ್ವಾಗತ. ಹಾಗೆಯೇ ಸಂಜೀವ್ ನೀರಲ್ಗಿ ಅವರು ನಮ್ಮ ಅಧ್ಯಕ್ಷರು, ಆನಂದ್ ಗಡ್ದೇವ್ರ ಮಠ ಅವರು ಉಪಸ್ಥಿತರಿದ್ದಾರೆ, ಅನಿಲ್ ಪಾಟೀಲ್ ಅವರು ಹುಬ್ಬಳ್ಳಿಯಿಂದ ಅವರು ಉಪಸ್ಥಿತರಿದ್ದಾರೆ, ಪಲ್ಲವಿ ಅವರು ಹಾಗೂ ಶಾಕೀರ್ ಸನದಿ ಅವರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತ ಬಯಸುತ್ತಾ ಈಗ ಭೂ ಗ್ಯಾರಂಟಿಯ ಘೋಷವಾಕ್ಯವನ್ನು ಅನಾವರಣ ಮಾಡೋದರ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ